ಇಲ್ಲಿ ಬರೀ ತೊಟ್ಲ ತೂಗಿ ಭಂಡಾರ ಹಾಕಿ ಹೋದ್ರೆ ಸಾಕು ಸರ್, ಮಕ್ಕಳಾಗ್ತದೆ. ಆಯುರ್ವೇದ ಅಗ್ರಗಣ್ಯ ಸ್ಥಾನಗಳಲ್ಲಿ ಪಡೆದವ್ರು ಸರ್ ಏಕನಾಥ ಮತ್ತು ಜೋಗಿನಾಥರು. ಆಕಿ ಗ್ರಾಮ ದೇವತೆ ಆಗಿ ನಮ್ಮ ತಾಯಿ ನಮ್ಮ ಹೊಲ್ದು ಬಂದಾಳ. ಈ ಅಗಿ ಹುಣ್ಣಿಮೆ ಮುಂದೆ ಅಕ್ಕಿದು ಪಡ್ಲಿಗೆ ತುಂಬಿಸ್ತೇವೆ ಇಲ್ಲಿ ಬಂದು. ಅದಕ್ಕೆ ಮಕ್ಕಳು ಮರಿಗೆ ಎಲ್ಲ ರಜೆ ಇರೋದಕ್ಕೆ ಭಕ್ತರ ಜೊತೆ ಪ್ರತಿ ಹುಣ್ಣಿಮೆಗೂ ಬರ್ತೇನೆ ರೀ. ನೀವು ಬೇಡ್ಕೊಡ್ರಿ ಸ್ವಾಮ್ಯಾರ, ನಿಮ್ಮ 1000 ಅಲ್ಲ ಕೋಟಿ ಕೋಟಿ ಫಾಲೋವರ್ಸ್ ಆಗಲಿ ಅಂತ ಬೇಡ್ಕೊಡ್ರಿ. ಎಲ್ಲೋಗ ಆಗಿಲ್ಲ ಅಂದ್ರೆ ಅವಾಗ ಹೇಳ್ರಿ. ಅಂದರೆ ಹೆಸರೇ ಹಂಗಿದೆ ಸರ್, ರೇಣುಕಾ ಅಂತಂದರೆ ರೇಣು ಅಂದರೆ ಅಣು, ಅಟಮ್. ಹಾಗಾಗಿ ಕಣಕಣದಲ್ಲೂ ಭಗವಂತ ಅಂತ ಏನು ಕರಿತೇವೆ ಸರ್, ಹಂಗೆ ರೇಣುಕಾ ಪ್ರತಿಯೊಂದು ಕಣಕಣದೊಳಗೂ ಅದಾಳ ಸರ್. ನೆನೆಸ್ಬೇಕಷ್ಟೇ ಸರ್ ಅಕ್ಕಿ. ಆಳ ಇದೆಯಾ? ತುಂಬ ಇನ್ನು ಕೆಳಗಡೆ 15 ಜನ ನಿಂದಿರ್ಬೋದು, ಹಂಗೆ ಅಷ್ಟು ಆಳ ಇದೆ. ಆ ಕಡೆಯಿಂದ ಯಾರು ಹೋಗ್ಬಾರ್ದಂತ ನಾವು ಅದನ್ನು ಬ್ಯಾರಿಕೇಡ್ ಹಾಕಿದ್ದೇವೆ ಸರ್. ಮೂಲ ಬಾವಿನ ಕೆಳಗಡೆ ಇದೆ. ಆದರೆ ನೀರು ತುಂಬ ಗಲೀಜಿಲ್ಲ, ಸ್ನಾನ ಮಾಡ್ತಾರಲ್ಲ. ಆದರೆ ಇವಾಗ ಏನಾಗಿದೆ ಸರ್, ಆ್ಯಕ್ಚುಲಿ ಎಲ್ಲ ಜನ ಬಂದು ತಮ್ಮ ಮನೆಯಲ್ಲೇ ಬೇಡವಾದ ವಸ್ತುಗಳು ಅಂದರೆ ಪೂಜೆ ಪುನಸ್ಕಾರಕ್ಕೆ ಉಪಯೋಗಿಸಿದಂಥ ವಸ್ತುಗಳು ಇರ್ತವೆ. ಕೆಲವೊಂದು ಮೂಕಾಗಿರ್ತವೆ, ಕೆಲವೊಂದು ಫೋಟೋಗಳು ಹರಿದಿರ್ತವೆ. ಅವರೆಲ್ಲ ಕಡೆ ಬಂದು ವಿಶೇಷವಾಗಿ ನಮ್ಮ ಧಾರ್ಮಿಕ ಕೇಂದ್ರದಲ್ಲಿ ನೋಡಿ ನದಿ ದಂಡೆಯಲ್ಲಿ ಬಿಟ್ಟು ಹೋಗೋದು ಒಂದು ವಾಡಿಕೆ. ಆ ರೀತಿ ಜನ ತಂದೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಇವಾಗ ನಾವೆಲ್ಲ ಇರಲಿ ಜನ ಬಿಟ್ಟು ಇಲ್ಲ, ನಮ್ಮ ಲೇಬರ್ಸ್ ಇರ್ತಾರೆ, ಕೆಲಸ ಮಾಡ್ತಾರೆ, ತೆಗಿತಿರ್ತಾರೆ, ಇಟ್ಟಿರ್ತಾರೆ ಮೇಲ್ಗಡೆ. ಆ ದೃಷ್ಟಿಯಿಂದ ಇದು ಸಾಬೂನು ಯೂಸ್ ಮಾಡಿರೋದ್ರಿಂದ ಪೇಸ್ಟು ಹಿಂಗೆ ಇದಾಗ್ತಾ ಇದೆ. ಇವನು ಆ್ಯಕ್ಚುಲಿ ಅದು ಬಂದ್ ಮಾಡ್ಸೋರ್ದೆ ನಾವು. ನಮ್ಮ ಕಡೆ ಇನ್ನೂ ಆರ್ಡ್ರ್ ಬಂದಿಲ್ಲ. ಅದು ಆರ್ಡ್ರ್ ಬಂದು ಸಂಪೂರ್ಣವಾಗಿ ಬಂದ್ ಮಾಡಿಬಿಡ್ತೇವೆ ನಾವು. ಇಡೀ ಪೂರ್ತಿ ಬಾವಿ ಸುತ್ತಮುತ್ತಲೆಲ್ಲ ಕಂಪೌಂಡ್ ಹಾಕಿಸಿ ಅದಕ್ಕೇನು ಆರ್ಡ್ರ್ ಬೇಕಾದವ್ರಿಗೆ ಅವರು ಏನಾದರೂ ಒಂದು ಚೀಟಿ ರಸೀದಿ ಮಾಡ್ತಾರೆ. ಆ ಪ್ರಕಾರ ಕೆಳಗಡೆ ಚೀಟಿ ತೊಗೊಂಡು ಪವಿತ್ರ ಜಲ ಮುಟ್ಟಿ ಬರೋದು ಅಷ್ಟೇ ಇದು ಮಾಡ್ತೇವೆ ನಾವು. ಕೆಮಿಕಲ್ ಸುರಿಯಂಗಿಲ್ಲ, ಏನಿಲ್ಲ, ಗಲೀಜ್ ಮಾಡೋಂಗಿಲ್ಲ. ಆಮೇಲೆ ನಮ್ಮ ಊರ್ನವ್ರು ನಾವು ಗಲೀಜಿಲ್ಲ ಸರ್, ನಾವು ಸ್ವಚ್ಛ ಮಾಡಕ್ ಓಡಾಡ್ತೀವಿ ಸರ್. ಮೊನ್ನೆ ಸ್ಕೌಟ್ ಅಂಡ್ ಗೈಡ್ಸ್ ಅವರು ಬಂದ್ರು, ಬೇರೆ ಬೇರೆಯವರು ಬರ್ತಾರೆ, ಸ್ವಚ್ಛ ಮಾಡ್ತಾರೆ, ಕ್ಲೀನ್ ಮಾಡ್ತೀವಿ. ಇಲ್ಲೂ ಇವರೆಲ್ಲರೂ ಕ್ಲೀನ್ ಮಾಡ್ತಾರೆ ಸರ್, ಪುರಸಭೆಯವರು ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ ಸರ್. ನೋಡ್ರಿ ಸರ್, ಇವಾಗೆಲ್ಲ ಫ್ರೀ ಅನ್ನೋದು ಒಂದು ಇದಾಗ್ಬಿಟ್ಟಿದ್ದಲ್ಲ. ಜಲ ಅನ್ನೋದು ಎಲ್ಲ ಕಡೆ ಫ್ರೀ ಇದೆ. ಅದು ಇವಾಗ ನಾವು ಫ್ರೀ ಕೊಡ್ತಾ ಇದ್ವಿ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಕಂಪೌಂಡ್ ಹಾಕಿಸಿ ಆರ್ಡರ್ ಸಿಗ್ತಂದ್ರೆ ಕಂಪೌಂಡ್ ಹಾಕಿಸಿ ಯಾರಾದರೂ ಹೋಗ್ಬೇಕಂದ್ರೆ ನಾವೆಲ್ಲ ಪೂರ್ತಿ ಕ್ಲೀನ್ ಮಾಡ್ತೀವಿ. ಅಲ್ಲಿಂದ ಬೈಫರ್ಕೇಶನ್ ಮಾಡಿಬಿಡ್ತೇವೆ ನಾವು. ಅವ್ರು ತಂದಂಥ ವಸ್ತುಗಳನ್ನು ಇಲ್ಲಿ ಬಾವಿಯಲ್ಲಿ ಬಿಡಬಾರ್ದು ಅಂತೇಳಿ ಅಲ್ಲೇ ಬೈಫರ್ಕೇಶನ್ ಮಾಡಿ ಕೇವಲ ಅವರಷ್ಟೇ ಕೆಳಗಡೆ ಕಳಿಸಿ ಚೀಟಿ ಕೊಟ್ಟು ಅವರು ಜಲ ಅಷ್ಟೇ ಸಿಂಪಡಿಸ್ಕೊಂಡು ಬರುವಂಗೆ ಮಾಡ್ತೇವೆ. ಬರೀ ಭಕ್ತಿ ಶ್ರದ್ಧೆ ಮಾತ್ರ ಬರಬೇಕು ಅಷ್ಟೇ, ಆಡಂಬರ ಬರಬಾರ್ದು. ಆಡಂಬರ ಅವ್ರ ಮನೆ ವಸ್ತು ತ್ಯಾಜ್ಯ ಎಲ್ಲ. ಆಮೇಲೆ ನಂಬಿಕೆ ಬರಬೇಕು, ನಂಬಿಕೆ ಬೇಡ ಅಂತ. ಇಲ್ಲಿ ಮೂಢನಂಬಿಕೆ ಇದೆ ಸರ್. ಇವೆಲ್ಲ ಅರ್ಬಿ ಇಲ್ಲಿ ಬಿಟ್ಟು ಹೋಗ್ಬೇಕು ಸ್ನಾನ ಮಾಡಿದ ನಂತರ ಅಂತ. ಬಿಟ್ಟು ಹೋಗ್ಬೇಕಾಗಿದ್ದು ನಮ್ಮೊಳಗಿರ್ತಕ್ಕಂಥ ಈಗೋನ, ನಮ್ಮೊಳಗಿರ್ತಕ್ಕಂಥ ಹೊಲಸು ಮನಸ್ಥಿತಿಯನ್ನು. ತಾಯಿ ನೀನೇ ಎಲ್ಲ ಅಂತ ಹೇಳಿ ಅವಳಿಗೆ ಹೋಗಿ ವಂದಿಸಿ ನಮ್ದೇನು ಚಿಂತೆಗಳಿದಾವೆ ಅವನ್ನೆಲ್ಲ ಇಲ್ಲಿ ಬಿಟ್ಟು ಹೋಗು ಅಂತ ಅವ್ಳು ಹೇಳಿದ ಹೊರತಾಗಿ ನಿಮ್ಮ ಹೊರಗಿನ ಬಾಹ್ಯ ವಸ್ತುಗಳನ್ನು ಬಿಟ್ಟು ಹೋಗಿದೆ ಅಂತ ಹೇಳಿಲ್ಲ. ಇದೇನೋ ಅವರವರ ರೂಢಿ ಒಳಗೆ ಅದನ್ನು ವಾಡಿಕೆ ಮಾಡಿಕೊಂಡು ಪದ್ಧತಿ ಮಾಡ್ಕೊಂಡು ತೊಗೊಂಬರ್ತಾ ಇದ್ದಾರೆ ಸರ್. ಅವರು ತಪ್ಪು ತಿಳುವಳಿಕೆ ಹೇಳ್ತಾ ಇದ್ದೀವಿ, ಬಟ್ ಆಗಲ್ಲ ಸರ್, ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಕಾರಣ ಇಲ್ಲಿ ಶಾಸ್ತ್ರ ಸಂಪ್ರದಾಯಗಳಿಗೆ ಪ್ರಾಧಾನ್ಯತೆ ಇಲ್ಲ, ಭಕ್ತಿಗೆ ಪ್ರಾಧಾನ್ಯತೆ. ಇದು ಜಾನಪದ ಶೈಲಿಯ ದೇವಸ್ಥಾನ. ಇಲ್ಲಿ ಜಾನಪದ ಮಾತ್ರ ಪ್ರಾಧಾನ್ಯತೆ. ಜಾನಪದ ರೂಢಿಯಿಂದ ಬಂದಿದ್ದ ಕಾರಣಕ್ಕಾಗಿ ಅದು ಎಲ್ಲ ಕಡೆ ಹಬ್ಬಿಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಬರ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಕ್ಲೀನ್ ಆಗಿರುತ್ತೆ, ಸ್ನಾನ ಮಾಡ್ತಾರೆ ಮತ್ತು ತಮ್ಮ ಅರ್ಬೆನ ಇಲ್ಲೇ ಬಿಟ್ಟು ಹೋಗಿ ಎಲ್ಲ ಗಲೀಜು ಮಾಡಿ ಹೋಗ್ಬೇಕು. ಇದು ಒಟ್ಟು ಜೋಗುಳ ಬಾವಿ ಸ್ನೇಹಿತರೆ ನಾವು ನೋಡಿದ್ದು. ಇಲ್ಲಿಂದಲೇ ಪ್ರಾರಂಭ ಮಾಡಿದ್ದು ಒಳ್ಳೇದಾಯ್ತು. ಹಲೋ ಸರ್, ಇಲ್ಲಿಂದ ಸ್ಟಾರ್ಟ್ ಆಗೋದು, ಇಲ್ಲಿಂದ ಪ್ರಾರಂಭ ಆಗೋದು ಸರ್. ಎಲ್ಲಮ್ಮ ಜರ್ನಿ ಪ್ರಾರಂಭ ಆಗೋದು ಇಲ್ಲಿಂದ. ಬನ್ನಿ. ಎಷ್ಟು ಪ್ರೀತಿ ಪಟ್ಲಂದ್ರೆ ಸರ್ ಬೇವಿನ ಮೇಲೆ ಸೀರಿಯಸ್ ಅದೇ ಕೊಡ್ಲಿಲ್ಲ ಸರ್ ಅಕ್ಕಿ. ಇದು ಮೊದಲೇ ಅರೆ ಬೆತ್ತಲೆ ಇತ್ತು ಸರ್. ಅಂದರೆ ಬೆತ್ತಲೆ ಆಗಿ ಪೂರ್ತಿ ನಾವು ಬೇವನ್ನು ಹಾಕೊಂಡೇನೆ ಅವಳಿಗೆ ಸುತ್ತ ಹಾಕೋದಿತ್ತು ಸರ್. ಭಕ್ತರು ಈಗೀಗ ಜನ ಸಂಪರ್ಕ ಜಾಸ್ತಿ ಇದೆ. ಅಂದರೆ ಜನರ ಜಾಸ್ತಿ ರೂಢಿ ಇರ್ತಿರ್ಲಿಲ್ಲ ಸರ್. ಇಲ್ಲಿ ಭಕ್ತಿಗಾಗಿ ಮಾತ್ರ ಬರ್ತಿದ್ರು. ಈಗೆಲ್ಲ ಇಲ್ಲಿ ಟೆಂಟ್ ಎಲ್ಲ ಆಗಿದಾವಲ್ಲ ಸರ್. ಸೊ ಹಾಗಾಗಿ ಅಷ್ಟೆಲ್ಲ ಏನಿಲ್ಲ, ಅರಬಿ ಮೇಲೆನೆ ಮಾಡ್ಕೋತಾರೆ ಸರ್. ಜನ ಮೊದಲು ಅರೆಬೆತ್ತಲೆ. ಹೌದು, ಅರೆಬೆತ್ತಲೆ ಸೇವೆ ಅದೆಲ್ಲ ಸರ್ಕಾರ ನಿಷೇಧ ಮಾಡಿದೆ ಸರ್. ಅದೆಲ್ಲ ಆ ಥರ ಯಾರು ಸೇವೆ ಮಾಡಬಾರ್ದು. ನೀವು ಬಟ್ಟೆ ಉಟ್ಕೊಂಡು ಬಟ್ಟೆ ಮೊದಲು ಇಲ್ಲಿ ಬಾವಿಯಲ್ಲಿ ಸ್ನಾನ ಮಾಡಿ ಹೊಸ ಬಟ್ಟೆ, ಕೆಲವೊಂದು ಜನ ಹೊಸ ಬಟ್ಟೆ ಹಾಕೊಳ್ತಾರೆ, ಕೆಲವೊಂದು ಜನ ಹಳೆಯ ಒದ್ದೆ ಬಟ್ಟೆಯಲ್ಲಿ ಹುಟ್ಟಿಗೆ ಹುಡ್ತಾರೆ. 2 ಥರ ಇರ್ತೈತೆ. ಹಳೆಯ ಒದ್ದೆ ಬಟ್ಟೆಯಲ್ಲಿ ಒಂದು, ಕೆಲವೊಂದು ಜನ ಹೊಸ ಬಟ್ಟೆಯಲ್ಲಿ. ವಿಸರ್ಜನೆ ಮಾಡುವ ಪದ್ಧತಿ ಏನಿದೆ ಅಲ್ಲ ಸರ್, ಆ ವಿಸರ್ಜನೆ ಮಾಡುವ ಪದ್ಧತಿ ಒಳಗೆ ಬರೋದು ವಿಸರ್ಜನೆ ಮಾಡಬೇಕಾದದ್ದು ಬೇವು ಸರ್. ಆದರೆ ಈಗ ಅರ್ಬಿ ಏನು ಉಡ್ತಾರಲ್ಲ ಸರ್, ಅರ್ಬಿ ಮೊದಲಿಗೆ ಬೇವು ಬಿಟ್ಟು ಸ್ನಾನ ಮಾಡ್ತಿದ್ರು, ಈಗೆಲ್ಲ ಹಾಗೆ ಸ್ನಾನ ಮಾಡ್ತಾರಲ್ಲ ಸರ್. ಹಂಗಾಗಿ ಅದನ್ನು ಅರ್ಬಿಯನ್ನು ವಿಸರ್ಜನೆ ಮಾಡುವಂಥ ರೂಢಿ.
ಯಾಕಂದರೆ ಸಂಪ್ರದಾಯ ಯಾವುದು ಸನಾತನ ಸಂಪ್ರದಾಯದೊಳಗೆ ಯಾವುದು ನೇಚರ್ ಹಾರ್ಮ್ ಇಲ್ಲ ಸರ್. ಪ್ರಕೃತಿಗೆ ಹಾರ್ಮ್ ಮಾಡುವಂಥ ಯಾವುದೇ ಸಂಪ್ರದಾಯಗಳು ಇಲ್ಲ ಸರ್, ಯಾವುದೂ ಇಲ್ಲ. ಇದ್ರೊಳಗೆ ರೂಢಿ ಒಳಗೆ ಬರ್ತಾ ಬರ್ತಾ ಅವರು ಇವರು ಏನೋ ಹೇಳಿದ್ದು ಕೇಳಿದ್ದು ಮಾಡ್ಕೊತ ಇಲ್ಲಿ ಇರೋದು ಅದೇ ಸರ್, ಸಂಪ್ರದಾಯ ಇಲ್ಲ ಇಲ್ಲಿ. ಜಾನಪದ ಶೈಲಿಯ ಪೂಜೆ. ಸೊ ಜಾನಪದ ಶೈಲಿಯ ಪೂಜೆ ಒಳಗೆ ಒಂದು ಸ್ವಲ್ಪ ವಿಧಾನಗಳೆಲ್ಲ ಚೇಂಜ್ಗಳಾಗಿ ಸ್ವಲ್ಪ ಈಗೆಲ್ಲ ಈ ಥರ ಬಟ್ಟೆ ಬಿಟ್ಟು ಹೋಗುವಂಥ ಸಂಪ್ರದಾಯ ಆಗಿದೆ. ಬಿಟ್ಟು ಹೋಗಬೇಕಾಗಿದ್ದು ಬೇವು, ಆದರೆ ಬೇವು ಈಗ ಯಾರು ಹಾಕೊಳ್ಳಲ್ಲ ಸರ್. ಅದಕ್ಕೆ ಡ್ರೆಸ್ ಮೈ ಮೇಲಿರೋ ಅರ್ಬಿನ ಬಿಟ್ಟು ಹೋಗ್ತಾರೆ. ಅಲ್ಲಿ ಹೆಂಗಾಗಿದೆ ಅಂದ್ರೆ ಈಗ ಅದು ಅವೈಲೇಬಿಲಿಟಿ ನೀರು 1,000 ಜನಕ್ಕೆ ಅವೈಲೇಬಿಲಿಟಿ ಇದೆ. ಮೋರ್ ದೆನ್ crore ಪೀಪಲ್ ಬಂದರೆ ಲಕ್ಷಾಂತರ ಜನ ಅದು ಪ್ರೊವೈಡ್ ಮಾಡಕ್ಕೆ ಬರ್ತಾ ಲಕ್ಷಾಂತರ ಜನ. ಅದು ಬಾವಿಯಲ್ಲಿರೋ ಅವೈಲೇಬಿಲಿಟಿ ಎಷ್ಟು ಜನಕ್ಕಿದೆ ಅಷ್ಟು ಜನಕ್ಕೆ ಅಷ್ಟೇ ಯೂಸ್ ಮಾಡಬೇಕು. ಆ ಲಕ್ಷಾಂತರ ಜನ ಬಂದರೆ ಅದು ಆಟೋಮೆಟಿಕ್ಕಾಗಿ ಅದು ಮಲಿನ ಆಗೋದನ್ನೇ. ಈಗ ಮೊನ್ನೆ ಏನು ಹುಣ್ಣಿಮೆ ಹೋತಲ್ಲ ಸರ್, ಮುತ್ತೈದೆ ಹುಣ್ಣಿಮೆ, ಭಾರತ ಹುಣ್ಣಿಮೆ, 20 ಲಕ್ಷ ಜನಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಹಾಂ ಸರ್, ವಿದಿನ್ 15 ಡೇಸ್ ಜಾತ್ರೆಯಲ್ಲಿ ಅದೆಲ್ಲ ಒಂದು ವಾರ ಗಂಟಲೆ ಇಲ್ಲೇ ವಾಸ ಮಾಡ್ಕೊಂಡು ಹೋಗಿದ್ದು ಸರ್. ಮತ್ತೆ ಒಂದೇ ದಿನ ಇದ್ದು ಹೋಗಿದ್ದಲ್ಲ, ಬಂದು ವಿಸಿಟ್ ಕೊಟ್ಟು ಹೋಗಿದ್ದಲ್ಲ, ಇದ್ದು ಹೋಗ್ತಾರೆ ಸರ್. ಅವ್ರು ಒಂದೊಂದು ವಾರ ಗಂಟಲೆ ಇದ್ದು ಲಾಡ್ಜ್ ಇಲ್ಲ ಸರ್, ಅವರೇ ಟೆಂಟ್ ಹಾಕ್ತಾರೆ ಸರ್. ಲಾಡ್ಜ್ ಸಾಕಲ್ಲ ಫೆಸಿಲಿಟಿ. ಅವ್ರ ಚಕಡಿ ನೋಡ್ಬೇಕು ಸರ್ ನೀವು, ಯಾವ ಲಾಡ್ಜಿಗೂ ಯಾವ ಟೆಂಟಿಗೂ ಸಣ್ಣ ಸಂಪ್ರದಾಯ ಇರ್ತಾವೆ. ಇಲ್ಲೇ ಅಡಿಗೆ ಮಾಡಬೇಕು, ಲಾಡ್ಜ್ ಎಲ್ಲ ಅದೆಲ್ಲ ಫೆಸಿಲಿಟಿ ಇರಲ್ಲ. ನಾವು ಇಲ್ಲೇ ಕಡುಬು ಮಾಡಬೇಕು, ಇಲ್ಲೇ ಬದನೆಕಾಯಿ, ರೇಣುಕಾದೇವಿಗೆ ಕಡುಬು ಹಾಗೂ ಬದನೆಕಾಯಿ ಪ್ರಿಯಗಳು. ಭಾಳ ಎಣ್ಣೆಗಾಯಿ ಅದನ್ನೇ ಇಲ್ಲಿ ಮಾಡೋದು ಜಾಸ್ತಿ. ಕೆಲವು ಜನ ಮೊದಲಿಂದ್ರೆ ಆ್ಯಕ್ಚುಲಿ ಅದು ಕೆಲವು ಜನ ಹೀಗೆ ಮಾಡ್ತಾರೆ, ಡೈರೆಕ್ಟ್ ಬದನೆಕಾಯಿ ಕೊಡ್ತಾರೆ, ಡೈರೆಕ್ಟ್ ಅಕ್ಕಿ ಕೊಡ್ತಾರೆ, ಕಡುಬು ಮಾಡ್ತಾರೆ. ಇಲ್ಲೇ ಪ್ರಿಪೇರ್ ಮಾಡ್ತಾರೆ ಅವರು. ಇಲ್ಲಿ ಬಂದು ಪ್ರಿಪೇರ್ ಮಾಡಿ ಅದರ ದೇವಿಗೆ ಅರ್ಪಿಸಿ ತಾವು ಸೇವನೆ ಮಾಡಿ ಹೋಗ್ತಾರೆ. ಸಂಪ್ರದಾಯ ಸರ್ ಇದು. ಅಂದರೆ ಮಕ್ಕಳಾದವರು ಬಂದು ತೊಟ್ಲ ಕಟ್ತಾರೆ. ಇಲ್ಲಿ ಬರೀ ತೊಟ್ಲ ತೂಗಿ ಭಂಡಾರ ಹಾಕಿ ಹೋದ್ರೆ ಸಾಕು ಸರ್, ಮಕ್ಕಳು ಹಾಕ್ತಾರೆ. ಅಲ್ಲೆಲ್ಲ ತೊಟ್ಲಿದಾವೆ. ಬೆಳ್ಳಿ ಬಂಗಾರ ಎಲ್ಲ ಕೊಡ್ತಾರೆ. ಇಲ್ಲಿ ಬೆಳ್ಳಿ ಬಂಗಾರಕ್ಕೆ ಪ್ರಾಧಾನ್ಯತೆ ಇಲ್ಲ ಸರ್, ಭಕ್ತಿ ಪ್ರಾಧಾನ್ಯತೆ ಇಲ್ಲ. ಇವೆಲ್ಲ ಏನು ಕಾಯಿ ಕಟ್ಟಿದ್ದಾರೆ ಸರ್, ಅವೆಲ್ಲ ನಂಬಿಕೆಗಾಗಿ, ಆಮೇಲೆ ಒಂದಿಷ್ಟು ಬೇಡಿಕೆಗಳನ್ನು ಬೇಡ್ಕೊಂಡು ಕಟ್ಟಿರೋದು ಸರ್. ನಾ ಹೇಳಿದಲ್ಲ ನಿಮಗೆ, ರೇಣುಕಾದೇವಿಗೆ ರೋಗ ವಿಮುಕ್ತಗಳಾಗಿ ಈ ಮರಕ್ಕೆ ಇದು ಅಂಕಲಿ ತಪ್ಪಲ ಅಂತ ಇದು ಕಂಡುಕೊಂಡು ಹೋಗ್ತೈತಿ. ಇದು ಮನುಷ್ಯನಿಗೆ ಕುಷ್ಠ ರೋಗ ಬಂದಿರೋ ರೀತಿಯೇ ಇರ್ತದೆ ಕೆಲವೊಂದು ಎಲೆಗಳು, ಗಂಟು ಕೆಲವೊಂದು ಎಲೆಗಳಲ್ಲಿ. ಸೊ ರೇಣುಕಾದೇವಿ ರೋಗದ ಮುಕ್ತಳಾದ್ಮೇಲೆ ಅವಳ ರೋಗ ಈ ಮರ ಕಂಡುಕೊಂಡು ಹೋಗ್ತದೆ. ಗುರುವಿಗೆ ಪೂಜೆ ಆದ ನಂತರ ಮಾತಂಗಿ ಹೃದಯ ಸ್ಥಾನ ಕೊಟ್ಟಿದ್ದಾಳೆ ಸರ್. ಅಂಥ ರೋಗ ಸರ್ ಬರೀ ಎಲ್ಲಿ ನೋಡಿದ್ರೆ ಒಂಥರ ಅನ್ಸತ್ತೈತೆ ಸರ್. ರೋಗ ಹಿಡಿದಿರ್ತಕ್ಕಂಥ ಆ ತಾಯಿಯನ್ನು ರೋಗ ಮುಕ್ತವನ್ನು ಮಾಡಲಿಕ್ಕೆ ಬಾರಿ ಹಣ್ಣು ಕೊಟ್ಟು ಹಣ್ಣು ತಿನ್ನಿಸಿ ರೋಗವನ್ನು ನಿವಾರಣೆ ಮಾಡಿದವಳು ಮಾತಂಗಿ ಸರ್. ಅಂಥ ಮಾತಂಗಿಗೆ ಸೆಕೆಂಡ್ ಪೂಜೆ ಸರ್. 3ನೇ ಪೂಜೆ ಅಮ್ಮ ತಗೊಳ್ಳೋದು. ಫಸ್ಟ್ ಗುರುಗಳಿಗೆ, ಆಮೇಲೆ ತನ್ನ ಮಗಳ ರೂಪ ಆದಂಥ ಮಾತಂಗಿಗೆ ಎದೆಯೊಳಗೆ ಕೊಟ್ಟಾಳೆ ಸರ್ ಜಾಗ. ಆಕೆ ಆದ ನಂತರ ತನಗೆ ಪೂಜೆ ತಗೋತಾಳೆ. ಎಲ್ಲಮ್ಮ ಅಂದರೆ ಸ್ಯಾಕ್ರಿಫೈಸ್ ಅಷ್ಟೇ. ನಾನಲ್ಲ ಗುರು, ನಾನು ಲಾಸ್ಟ್ ಎಲ್ಲ ನೀನೇ ಅನ್ನೋದು. ಅವ್ರ ಮೂಲ ನಾಥಪಂಥರು ಎಲ್ಲ ಇಲ್ಲೇ ಬಂದೇ ಹೋಗ್ತಾರೆ ಸರ್. ಅವರು ಇವಾಗ ಅಗೋರಿಗಳು ಇವೆಲ್ಲ ಇವ್ರು ಇರ್ತಾರಲ್ಲ, ಅವ್ರೆಲ್ಲ ಇಲ್ಲೇ ಬರ್ತಿರ್ತಾರೆ. ಕೆಲವೊಂದು ಜನ ಜಮದಗ್ನಿ ಅಂತ ಇರುವಂಥ ಶಕ್ತಿಯನ್ನು ಹುಡುಕ್ಲಿಕ್ಕೆ ಈ ಬೆಟ್ಟ ಗುಡ್ಡಗಳಲ್ಲಿ ಕೆಲವೊಂದು ಜನ ಬಂದಿರ್ತಾರೆ ಅವ್ರ ಅಗೋರಿಗಳು. ಇವಾಗಲೇ ಹಿಮಾಲಯದಲ್ಲಿ ಇರ್ತಾರಲ್ಲ, ಅವ್ರು ಬಂದಿರ್ತಾರೆ. ಇದು ನಾಗರ ದೇವಸ್ಥಾನ ಸರ್. ಇಲ್ಲಿ ನಾಗನಿಗೂ ಎದಕ್ಕೆ ಪ್ರಾಧಾನ್ಯತೆ ಅಂದರೆ ಸರ್, ಇದರ DNA ಮತ್ತು ಮನುಷ್ಯನ DNA ಸೇಮ್ ಇರ್ತದೆ. ಹಾಂ, ಅಂದರೆ ಮನುಷ್ಯನ DNA ಹೊಂತೈತೆ ಸರ್. ಅದು ನಮ್ಮ ಪೂರ್ವಿಕರೊಳಗೆ ಕಂಡು ಬರೋದು ಸರ್ಪ ಸರ್. ಸರ್ಪಕ್ಕೆ ಭಾಳ ಆದ್ಯತೆ ಯಾವುದು ಕೊಡ್ತೇವೆ ಅಂದರೆ ಸರ್ ನಾವು, ಒಂದು ಇತಿಹಾಸದ ಪ್ರಕಾರ ಅಥವಾ ಒಂದು ಕಥೆಯ ಪ್ರಕಾರ ಅದರ ರೂಪ ಮನುಷ್ಯನ ರೂಪ ಸರ್. ಇಚ್ಛಾಧಾರಿ ಸರ್. ಅದು ನಮಗೆ ರೂಪ ಕೊಟ್ಟ ತಾನು ಹಾವಾಗುಳ್ದ ಸರ್. ಹಾಗಾಗಿ ಅರ್ಧ ಹಾವು ಅರ್ಧ ಮತ್ತು ಇದಿರ್ತೈತೆ ಮನುಷ್ಯ ಇರ್ತೈತಲ್ಲ ಸರ್, ಅದನ್ನು ಪೂಜಿಸೋದು ಅದಕ್ಕೆ ಸರ್. ನಾವು ನಮ್ಮ ಮೂಲ ಪುರುಷರು ಸರ್. ಅದು ಇವರ ದೇಸಾಯಿ ಮೊದಲಾಗಿದ್ದೆ ಇಲ್ಲಿ ಸರ್, ಸೌದತ್ತಿ ಒಳಗೆ. ದಾನ ಮಾಡಿರೋದೇ ಇವರೇ ಸರ್. ಅವ್ರ ಊರು ಸರ್ ಇದು. ಸಿರಿಸಂಗಿ ಕಾಳಮ್ಮ ಏನು ಹೇಳಿದ್ನಲ್ಲ ಸರ್, ಅವ್ರ ಊರು ಸರ್. ಅಲ್ಲಿ ಒಂದು ಕೋಟೆ ಸರ್. ಇವೆಲ್ಲ ಅವ್ರ ಆಸ್ತಿನೇ. ಅವರು ನಮ್ಮ ವಂಶಪಾರಕರು ನಮ್ಮ ಹಿರಿಯರಿ ದೇವಸ್ಥಾನ ಮಾಡ್ತಿದ್ದಾರೆ, ನಮಗೆ ದಾನ ಮಾಡಿ ಹೋಗಿದ್ದಾರೆ. ಕೆಲವೊಂದು ಜನ ಜಮೀನು ಮಾಡ್ತಿದ್ದಾರೆ, ಅವ್ರಿಗೆ ಅದನ್ನು ದಾನ ಮಾಡಿ ಹೋಗಿದ್ದಾರೆ. ಜಗ್ಗಿ ಮಂದಿಗೆ ದಾನ ಮಾಡಿದ್ದಾರೆ. ಹಾಗೆ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿ ಏನಿದೆ ನೋಡಿ, ಆಲ್ಮೋಸ್ಟ್ ಲಿಂಗಾಯತ ಶಿಕ್ಷಣ ಸಂಸ್ಥೆಗೆ ಡೊನೇಟ್ ಮಾಡಿದ್ರು ಇವರು. ಅಂದ್ರೆ ಅವರಿಗೆ ಮಕ್ಕಳಾಗಲಿಲ್ಲ ಸರ್. ಮಕ್ಕಳಾಗ್ಲಾರ್ದ ಕಾರಣಕ್ಕಾಗಿ ನನಗೆ ಮಕ್ಕಳಿಲ್ಲ ಅನ್ನೋ ಕೊರಗಿಲ್ಲ, ನೀವೆಲ್ಲ ಅದಿರಲ್ಲ, ನೀವೇ ನನ್ನ ಮಕ್ಕಳ, ನಿಮ್ಮ ಮಕ್ಕಳ ಕಲೀಲಿ ಅನ್ನೋ ಕಾರಣಕ್ಕಾಗಿ ಅವರು ಜಾಗ ಬಿಟ್ಕೊಟ್ರು. ಮಕ್ಕಳಿಲ್ಲ, ನಿಮ್ಗೆಲ್ಲ ಇದಾರಲ್ಲ, ಅವರೇ ನನ್ನ ಮಕ್ಕಳು ಅಂತ ಬಿಟ್ಕೊಟ್ಟಿದ್ರು. ಹಣ್ಣಿನ ತೋಟಗಳು ಇದ್ದು, ಆ ಹಣ್ಣಿನ ತೋಟ ಅವರು ಕೊಲ್ಲಾಪುರದಿಂದ ಬಂದು ರೆಸ್ಟ್ ತೊಳ್ತಾ ಇದ್ರು.
ಅಂದರೆ ಏನೋ ಒಂದು ಕೋರ್ಟ್ ಕೇಸ್ ಇತ್ತು, ಬಂದು ರೆಸ್ಟ್ ತೊಳ್ತಾ ಇದ್ದರು ಸಿರ್ಸಂಗಿ ಲಿಂಗರಾಜ್ ದೇಸಾಯರು. ರೆಸ್ಟ್ ತೊಳ್ತಾ ಮರದಲ್ಲಿ ಕೆಳಗಡೆ ಕುಂತಿದ್ದಾರೆ ಇವರು. ಒಬ್ಬ ಬಾಲಕ ಏನು ಮಾಡಿದ್ದಾನೆ, ಹಣ್ಣಿನ ಹಾಸಿಗೆ ಕಲ್ಲು ಹೋಗಿದ್ದಾನೆ. ಆ ಕಲ್ಲು ಬಂದು ಇವ್ರ ತಲೆಗೆ ತಾಗ್ತದೆ. ಆ ವಿದ್ಯಾರ್ಥಿಗೆ ಇವ್ರೇನು ಶಿಕ್ಷೆ ಕೊಡಿಲ್ಲ, ಆ ತೋಟನೇ ಬಿಟ್ಕೊಟ್ಬಿಟ್ಟಿದ್ದಾರೆ ಹಣ್ಣಿನ ಹಾಸಿಗೋಸ್ಕರ. ತ್ಯಾಗ ವೀರ ಸರ್ ಅವರು. ಅವ್ರ ಟೈಟಲ್ ಇದೆ ನೋಡ್ರಿ ಸರ್, ತ್ಯಾಗ ವೀರ. ತ್ಯಾಗ ಅಂತಂದ್ರೆ ಅವರೇ ಸರ್. ಸ್ನೇಹಿತರೆ, ಇವರು ಅತ್ಯಂತ ಮಹನೀಯರಲ್ಲ. ಲಿಂಗರಾಜ್ ದೇಸಾಯಿ ಅವರು, ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು ತುಂಬ 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 ದೊಡ್ಡ ಮನುಷ್ಯ ಅವರು ಸ್ನೇಹಿತರೆ. ಇದು ಇವತ್ತಿನ ಲಿಂಗಾಯತ್ ಎಜುಕೇಷನ್ ಸೊಸೈಟಿಗಳ ಹಿಂದಿನ ದೊಡ್ಡ ಶಕ್ತಿ ಇವರು. ಹಾಂ ಸರ್. ಕರ್ನಾಟಕದ ಇವಾಗ ಲಿಂಗಾಯತ್ ಸ್ಟ್ಯಾಂಡರ್ಡ್ ಆಗಿದೆ ಅಂದರೆ ಇವರಿಂದನೇ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ SR ಕಟ್ಟಿ ಮಾಜಿ ಚೀಫ್ ಮಿನಿಸ್ಟರ್, ಬಸವರಾಜ ಬೊಮ್ಮಾಯಿ, ಇವ್ರು ಕೊಟ್ಟಿರೋಂಥ ದಾನದಿಂದ ಅವರು ಕಲ್ತಿದ್ದಾರೆ. BD ಜತ್ತಿ ಮಾಜಿ ಉಪರಾಷ್ಟ್ರಪತಿಗಳು, DC ಪಾವಟೆ ಅವರು, ಏನು ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ IAS ಆಫೀಸರ್ ಲಿಂಗಾಯತರು ಏನಾದ್ರೆ ಎಲ್ಲ ಇವ್ರು ಕೊಟ್ಟಿರೋಂಥ ದಾನ ದತ್ತಿಗಳಿಂದ ಅವ್ರು ಸ್ಟಡಿಯಾಗಿ ಮುಂದೆ ಹೋಗಿದ್ದಾರೆ. ಇಲ್ಲೇ ಇದೆ ಸರ್ ಸಿರ್ಸಂಗಿ ದೇಸಾಯಿ ವಾಡೆ. ಆದರೆ ಇಲ್ಲಿ ಜಾತಿಗ ಕೊಟ್ಟಿದ್ದಲ್ಲ, ಅವರು ಲಿಂಗಾಯತರು ಸರ್. ಲಿಂಗಾಯತರು ಕಲೀಲಿ ಅಂತ ಕೊಟ್ಟಿದ್ದಲ್ಲ, ಮಕ್ಕಳು ಕಲೀಲಿ ಅಂತ ಕೊಟ್ಟಿದ್ದು. ಹೆಸರೇ ಲಿಂಗಾಯತ ಅಂತ ಇಟ್ಟಿರೋದು ಅಷ್ಟೇ. ಇಲ್ಲಿ ರಟ್ಟರ ಆಳ್ವಿಕೆ ಒಳಗೆ ಬರ್ತಕ್ಕಂಥ ದೇಸಾಯಿ ಅವರು, ರಾಷ್ಟ್ರಕೂಟರ ಆಳ್ವಿಕೆ ನೋಡ್ರಿ ಸರ್. ಅವ್ರು ಎಷ್ಟು ಸಿಂಪಲ್ ಆಗಿದ್ದಾರೆ. ಆಸ್ತಿವಂತರ ಅಂದ್ರೆ ಅಷ್ಟು ಆಸ್ತಿ ಸರ್ ಅವರಿಗೆ, ಆದ್ರೂ ಎಷ್ಟು ಸಿಂಪಲ್ ನೋಡ್ರಿ ಸರ್. ಅವ್ರ ಒರಿಜಿನಲ್ ಫೋಟೋ. ಇದೇನು ಡ್ಯಾಮ್ ಏನು ಕಟ್ಟಿದ ಬ್ಯಾಕ್ ವಾಟರ್, ಇದಿಷ್ಟು ಎಲ್ಲ ಆಸ್ತಿ ಅವ್ರದಾರೆ. ಹಾಂ ಸರ್. ನಾವೇನು ಸೌದತ್ತಿ ರೋಡ್ ಬಂದ್ವಲ್ಲ ಸರ್, ಅದೆಲ್ಲ ರೋಡ್ ಎಲ್ಲ ಅವ್ರದ್ದೇ ಸರ್. ಈ ಬೆಟ್ಟ ಗುಡ್ಡಗಳು ಇವೆಲ್ಲ ಏನದ ನೋಡ್ರಿ ಸಿರ್ಸಂಗಿ ಮಠ, ಇವೆಲ್ಲ ಅವ್ರದ್ದು ಆಸ್ತಿ ರೀ. ಉದೋ ಅನ್ನೋದು ಅಮ್ಮನಿಗೆ ಭಾಳ ಪ್ರಿಯವಾದಂಥ ಶಬ್ದ ಸರ್. ಅವಳು ಯಾಕೆ ಕೇಳಿಸ್ಕೋತಾಳ ಅಂತಂದ್ರೆ ಸರ್, ನೀನೇ ಎಲ್ಲ ಅಂತ ಅಮ್ಮನಿಗೆ ಹೇಳೋದು ಸರ್. ಕಾರಣ ಅವಳು ಮಹಾಮಾಯೆ ಸರ್. ಮಾಯೆ ಅಲ್ಲ ಸರ್, ಅವಳು ಮಹಾಮಾಯೆ. ಎಲ್ಲ ಮಾಯೆಗೂ ಮೂಲ ದೇವಿ ಆದಿಶಕ್ತಿ ಸರ್. ಸೊ ಆದಿಶಕ್ತಿ ಸ್ವರೂಪನೇ ಅಮ್ಮ ಸರ್. ಅತ್ತೆ ಹೆಂಗೆ ಎಲ್ಲಮ್ಮ ಬರೀ ಮುಖದ ಪೂಜೆ ಇದೆಯೋ, ಅತ್ತೆಗೂ ಕೂಡ ಬರೀ ಮುಖದ ಪೂಜೆ ಇರೋದು. ಅಮ್ಮ ಅಷ್ಟಭುಜಧಾರಿಣಿ ಸರ್. 8 ಭುಜಗಳಿದ್ದಾವೆ ಸರ್. ಸಿಂಹವಾಹಿನಿ. ಅವಳು ಯಾವನೂ ತೋರಿಸೋದಿಲ್ಲ. ಅರ್ಚಕರಿಗೆ ಅಮ್ಮನಿಗೆ ಅಷ್ಟೇ ಸಂಪರ್ಕ ಇದೆ. ಆಯುರ್ವೇದ ಅಗ್ರಗಣ್ಯ ಸ್ಥಾನಗಳಲ್ಲಿ ಪಡೆದವರು ಸರ್ ಏಕನಾಥ ಮತ್ತು ಜೋಗಿನಾಥರು. ಇವರನ್ನು ಇಲ್ಲಿ ಲಿಂಗ ರೂಪದೊಳಗೆ ಪೂಜೆ ಮಾಡೋರು. ಪಾಷಾಣ ಅಂತ ಬರ್ತೈತೆ ಸರ್. ಪಾಷಾಣ ಅಂತಂದರೆ ವಿಷಗಳನ್ನು ಉಪಯೋಗಿಸಿ ಮೂರ್ತಿಯನ್ನು ಮಾಡೋದು ಸರ್. ಆ ವಿಷಗಳನ್ನು ಉಪಯೋಗಿಸಿ ಮೂರ್ತಿಯನ್ನು ಮಾಡಿ ಅದಕ್ಕೆ ಧಾತುಗಳು ಕರೀತಾರೆ, ಧಾತುಗಳು ಹಾಕ್ತಾರೆ. ಆ ಧಾತುಗಳನ್ನು ಹಾಕಿ ಮೂರ್ತಿಯನ್ನು ಮಾಡಿ ಆ ಮೂರ್ತಿ ಏನು ನೀರು ಬೀಳ್ತದೆ ಆ ನೀರನ್ನು ಕುಡಿದ್ರೆ ರೋಗ ನಿವಾರಣೆ. ಹಾಗಾಗಿ ತೀರ್ಥಕ್ಕಷ್ಟು ಪ್ರಾಧಾನ್ಯತೆ ಇರೋದು. ಈಗ ಆ ತೀರ್ಥದೊಳಗೆ ಪಚ್ಚೆ ಕರ್ಪೂರ ಹಾಕಿರ್ತಾರೆ. ಪಚ್ಚೆ ಕರ್ಪೂರವನ್ನು ದಿನ ಮನುಷ್ಯ ಉಪಯೋಗಿಸ್ಬೇಕು. ದಿನ ಸ್ವಲ್ಪ ಪ್ರಮಾಣದೊಳಗೆ ತೊಗೋಬೇಕು. ಅದನ್ನು ಕೊಟ್ಟಿರೋದು ದೇವಸ್ಥಾನದೊಳಗೆ. ಪಚ್ಚೆ ಕರ್ಪೂರ ಅಂದರೆ ನಿವಾರಣೆ. ಏನೇನು ನಿವಾರಣೆ ಮಾಡ್ತಾವೋ ನಮ್ಮ ದೇಹಕ್ಕೆ ಯಾವ್ಯಾವ ಒಳ್ಳೆಯದಾವೋ ಎಲ್ಲ ದೇವಸ್ಥಾನದೊಳಗೆ ಇಟ್ಟಿದ್ದಾರೆ ಸರ್. ಆಮೇಲೆ ಪಂಚಾಮೃತ ಕೊಡ್ತಾರೆ ಸರ್. ಪಂಚಾಮೃತ ಸದ್ಯಕ್ಕೆ ನಮ್ಮ ಪಂಚೇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾರೆ ಸರ್. ಹಾಂ, ಅದನ್ನು ಪಂಚೇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾವೆ ಸರ್. ಅದನ್ನು ಕೊಡೋ ಸರ್. ಆಮೇಲೆ ಅಮ್ಮಗೆ ಆರತಿ ಮಾಡ್ತಾರೆ ಸರ್. ಅಮ್ಮಗೆ ಆರತಿ ಮಾಡಿ ಆರತಿ ಏನು ಕೊಡ್ತಾರಲ್ಲ ಸರ್, ಅದು ಅಗ್ನಿಸ್ಥಾನ ಸರ್. ಅಗ್ನಿಸ್ಥಾನ ಮಾಡ್ಕೋಬೇಕು ಸರ್. ಈಗ ಹೆಂಗೆ ವಿಟಮಿನ್ ಡಿ ನಮಗೆ ಹೆಂಗೆ ಇಂಪಾರ್ಟೆಂಟು, ಅದೇ ರೀತಿ ಅಗ್ನಿಸ್ಥಾನನೂ ಇಂಪಾರ್ಟೆಂಟ್. ದೀಪ ಆಗಲಿ ಆರತಿ ಆಗಲಿ ಕರ್ಪೂರ ಸರ್. ಯಾಕೆ ನಾವು ಕರ್ಪೂರ ಬೆಳಗಬೇಕು ಅಂದರೆ ಅದರದ್ದೇ ಮೂಲ ಕಾರಣ ಇರೋದು ಅದೇ ಸರ್. ಅಗ್ನಿಸ್ಥಾನ ಆಗಬೇಕು ಸರ್. ಹಾಂ ಸರ್. ಅಂದರೆ ನಮ್ಮ ಆರಾ ಪ್ಯೂರಿಫಿಕೇಷನ್ ಮಾಡ್ತೈತೆ ಸರ್. ನಮ್ಮ ಬಾಡಿ ಒಳಗೆ ಆರಾ ಇರ್ತೈತೆ ಸರ್. ಆ ಆರಾನ ಪ್ಯೂರಿಫಿಕೇಷನ್ ಮಾಡುವಂಥದ್ದೇ ಅಗ್ನಿಸ್ನಾನ. ಅದಕ್ಕಾಗಿ ಅಗ್ನಿಗಂತ ಪ್ರಾಧಾನ್ಯತೆ ಇರೋದು. ಎಲ್ಲಮ್ಮ ಹುಟ್ಟಿದ್ದು ಅಗ್ನಿಯಿಂದ ಸರ್. ಅವಳು ರೇಣುಕರಾಜನ ಮಗಳು, ಹೆಸರಿಗೆ ಅಷ್ಟೇ, ಸಾಕಿದ ಮಗಳು. ಮೂಲತಃ ಬಂದಿದ್ದು ಅಗ್ನಿಯಿಂದ ಸರ್. ಹೋಮದಿಂದ ಪೂಜೆ ಮಾಡಿ ಪಡ್ಕೊಂಡಿದ್ದು ಎಲ್ಲಮ್ಮನ. ಹಾಗಾಗಿ ಅವಳಿಗೆ ಅಗ್ನಿಜಿ ಅಂತ ಕರೀತಾರೆ. ಅವಳನ್ನು ದ್ರೌಪದಿಗೂ ಹೋಲಿಸ್ತಾರೆ. ಎಲ್ಲ ಜಾನಪದ ಶೈಲಿಯವರು, ಜನಪದರು ನಿಮ್ಮಂತೆ ಇದ್ದವರು ಜನಪದರು ಭಾಳ ಎಲ್ಲ ಉಳಿಸ್ಕೊಂಬಂದಿದ್ದಾರೆ. ಭಾಳ ಉಳಿಸ್ಕೊಂಬಂದಿದ್ದಾರೆ. ಅವ್ರು ಉಳಿಸ್ಕೊಂಬಂದಿದ್ದನ್ನ ನಾವು ಕೇಳಿ ಮಾಡಿ ತಿಳ್ಕೊಂಡಿದ್ದು ಸರ್. ನಾವೇನು ಮೂಲಾಧಾರದ ಬಗ್ಗೆ ಆವಾಗಲೇ ಮಾತಾಡಿದ್ವಲ್ಲ ಸರ್, ಅದು ದೇವಸ್ಥಾನವನ್ನು ಮೂಲಾಧಾರದ ಅಂದರೆ ಮನುಷ್ಯನ ಆಕಾರದೊಳಗೆ ಕಟ್ಟಿರ್ತಾರೆ ಸರ್. ಸೊ ಇದು ಸೆಕ್ಷುವಲ್ ಮನುಷ್ಯನ ಆಕಾರದೊಳಗೆ ಹೌದು ಸರ್. ದೇಹ ರಚನೆ ಒಳಗನೆ ಆಗೋದು ಸರ್. ಇದು ಸೆಕ್ಷುವಲ್ ಪಾರ್ಟ್ ಸರ್. ಇದು ಹಾಂ. ಸೊ ಪೂರ್ತಿ ನಾವು ಒಳಗೆ ಹೋಗ್ತಾವಲ್ಲ ಸರ್, ಅದು ತಲೆ ಭಾಗ ಸರ್. ಅದರ ಮಧ್ಯೆ ವಾಹನ ಬರ್ತದೆ ಸರ್, ಅದು ಹೊಟ್ಟೆ ಭಾಗ. ಸೊ ಈ ಥರ ಒಂದು ದೇವಸ್ಥಾನ ಆಗಿರ್ತದೆ ಸರ್. ಈ ದೇವಸ್ಥಾನಕ್ಕೆ ಇಲ್ಲಿ
ಮೂಲಾಧಾರವನ್ನು ಕಾಯ್ಲಿಕ್ಕಿರೋದು ಆಂಜನೇಯ. ಅಂದರೆ ದೇವಿಯ ಮೂಲಾಧಾರ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಸರ್. ಹಂಗಾಗಿ ಅವನನ್ನೇ ಕುಣಿಸಿದ್ದಾರೆ ಸರ್. ಟು ಪ್ರೊಟೆಕ್ಟರ್ ಆಫ್ ಮೂಲಾಧಾರ. ಕಾರಣ ಮೂಲಾಧಾರದಿಂದ ಯಾರು ಬೇಕು ಏನು ಬೇಕದು ಚೇಂಜ್ ಮಾಡ್ಕೋಬೋದು ಸರ್. ಅದನ್ನು ಚೇಂಜ್ ಮಾಡಲಾರ್ದಂಗೆ ಒರಿಜಿನಲ್ ಆಗಿ ಇಡುವಂಥದ್ದು ಕೆಲಸ ಮಾಡಿರೋದೇ ಆಂಜನೇಯ ಸರ್. ಆಂಜನೇಯ ಅಂದರೆ ರುದ್ರ ಸರ್. ರುದ್ರ ಅಂದರೆ ಶಿವನ ಅವತಾರ. ಶಿವ ಮಾತ್ರ ಶಕ್ತಿನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಶಿವ ಬ್ರಹ್ಮಚಾರ ರೂಪದೊಳಗೆ ಇಲ್ಲದ ಸರ್. ಅವನಿಗೂ ಸದ್ಯ ಡಿಸೈರ್ ಬರಬಾರ್ದು. ಆಂಜನೇಯ ಡಿಸೈರ್ ಇಲ್ಲ ಸರ್. ಈಸ್ ಅ ಡಿಸೈರ್ಲೆಸ್ ಪರ್ಸನ್. ಸೊ ಹಾಗಾಗಿ ಅವನನ್ನು ಇಲ್ಲಿ ಕಾವಲಿಗಾಗಿ ಕುಂಚಿರೋ. ಹಾಗಾದರೆ ಸರ್, ನಮಗೆಲ್ಲ ದೇವಾಲಯಗಳ ಹಿಂದೆ ಇತ್ತೀಚೆಗೆ ನಾವು ಅಂತೀವಿ ಗೊತ್ತಾ, ದೇವಾಲಯ ಮೌಢ್ಯ ಅದೆಲ್ಲ ಹೇಳ್ತೀವಲ್ಲ, ಅದು ದೇವಾಲಯದ ಹಿಂದೆ ಏನೋ ಒಂದು ನಿಜವಾದ ವೈಜ್ಞಾನಿಕ ಕಾರಣ ಇದೆ. ಪ್ರತಿಯೊಂದು ಟೆಂಪಲಿಗೂ ಇಲ್ಲಿ ಇದು ಒಂದೇ ಟೆಂಪಲ್ ನೀವು ನೋಡಿ ಹಿಂಗೆ ಹೇಳ್ತಾ ಇದ್ದಾರೆ ಸರ್. ಇಲ್ಲೇ ಹೂಲಿ ಅಂತ ಇದೆ ಸರ್. ಅದಕ್ಕೆ ಪೂವಲಿ ಅಂತ ಇತಿಹಾಸದೊಳಗೆ ಕರೆಯೋದು ಸರ್. ಆ ಪೂವಲಿ ಒಳಗೆ ಜಕನರು ಕೆತ್ತಿರ್ತಕ್ಕಂಥ ಗುಡಿಗಳಿದ್ದಾವೆ. ಅವು 101 ದೇವಸ್ಥಾನಗಳಿದ್ದಾವೆ. ಪ್ರತಿಯೊಂದು ದೇವಸ್ಥಾನನೂ ಪರ್ಟಿಕ್ಯುಲರ್ ಪರ್ಪಸ್ಸಿಗಾಗಿ ಕಟ್ಟಿರೋಂಥ ದೇವಸ್ಥಾನಗಳು. ಒಂದು ದೇವಸ್ಥಾನನೇ ಇದೆ ಸರ್. ಆ ದೇವಸ್ಥಾನದೊಳಗೆ ಭರತನಾಟ್ಯಮಕ್ಕಾಗಿಯೇ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಶಿವ ಇದ್ದಾನೆ. ಭರತನಾಟ್ಯನೇ ಅಗ್ರಸ್ಥಾನ. ಅಲ್ಲಿ ಇದಿಲ್ಲ ಸರ್, ಗರುಡ ಸ್ತಂಭ ಇಲ್ಲ ಸರ್. ಗರುಡ ಸ್ತಂಭನೇ ಯಾರು ಕುಣಿತಾರೋ ಅವರೇ ಗರುಡ ಸ್ತಂಭ. ಆಯಾ ರೀತಿ ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು 100 ಬಗೆಯ ದೇವಸ್ಥಾನ, 100 ಬಗೆಯ ಆಕಾರಗಳು ಬರ್ತವೆ. ಆ 100 ಬಗೆಯ ಆಕಾರದೊಳಗೆ ಆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ರು. ಎಷ್ಟು ತಿಂಗಳು ಮಗುಗೆ? 3 ವರ್ಷ 3 ತಿಂಗಳು. ಅಮ್ಮನ ಏನು ಪ್ರತಿರೂಪ ಸಣ್ಣ ರೂಪಗಳಿದಾವಲ್ಲ ಸರ್, ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಇಲ್ಲಿ ಬರ್ತಾರೆ ಸರ್ ಜನ. ಸೊ ಅವರು ಬಂದು ಇಲ್ಲಿ ಆಚರಣೆಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾರೆ ಸರ್. ಈಗ ಎಲ್ಲರಿಗೂ ಬರೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಜಾಗ ಅಂತ ಮಾಡ್ಕೊಂಡಿರೋದು ಅವ್ರು. ಹಾಗಾಗಿ ಅದೊಂದು ಜಾಗ ಸರ್. ಇಲ್ಲಿ ಯಾವುದೋ ಒಂದು ಊರಿನವರು? ಹಾಂ, ಒಂದು ಊರಿನ ಅಲ್ಲಿಯ ದೇವಿ. ಹಾಂ ಸರ್. ಈಗ ಅವ್ರು ಜೋಗಳ ಬಾವಿ ಅಲ್ಲೇ ಬಾವಿ. ನಾವ್ರಿ ಬೆಂಗಳೂರು ಎನ್ನಾಗರ ಆನೇಕಲ್ ತಾಲೂಕ್ಲಿಂತ್ರ ಬಂದಿದ್ವಿ. ಹೌದ್ರಿ. ನಮ್ದು ಇಲ್ಲೇ ಓನು ಹಾವೇರಿ. ನಾವು ಅಲ್ಲಿ ಇರೋದು ಇವಾಗ ಬೆಂಗಳೂರಲ್ಲಿ ಇರೋದು. ಏನ್ ಮಾಡ್ತೀರಿ ಇಲ್ಲಿ? ಅಲ್ಲೇನಿಲ್ರಿ, ಯಜಮಾನ್ರ ಕೆಲ್ಸಕ್ಕೆ ಹೋಗ್ತಾರ, ನಾವು ಮನ್ಯಾಗ ಇರ್ತೇವೆ. ಈಗ ಏನಿದು? ಇದು ನಮ್ಮ ಮನೆ ದೇವಿ ರೀ, ಎಲ್ಲಮ್ಮ. ನಿಮ್ಮ ಮನೇಲಿ ಇದೆಯಾ? ಹಾ, ಮನೇಲಿ ಇದೆ ರೀ. ಹಾ, ಎನ್ನಾಗರದಲ್ಲಿ. ಆಕಿ ಗ್ರಾಮ ದೇವತೆಯಾಗಿ 100 ವರ್ಷಲಿಂತ್ರ ಅಲ್ಲೇ ಇದು ತಗೊಂಡಾಳ, ಸ್ಥಾಪನೆ ತಗೊಂಡಾಳ. ಆ ಗ್ರಾಮದಲ್ಲಿ ನಾವು ದುಡ್ಕೊಂಡು ತಿನ್ನಕ್ಕೆ ಹೋಗಿದ್ವಿ. ಅಲ್ಲೇ ನಮ್ಮ ತಾಯಿ ನಮ್ಮ ಹೊಲ್ದು ಬಂದಾಳ ಮನೆ ದೇವಿಯಾಗಿ. ಆಕಿಗೆ ನಮ್ಮ ಹಿರಿಯರಿಗೆ ಬಂದಿರೋದು ನಮ್ಗೆ ಬಂದೈತ್ರಿ. ಬಂದು ಆಕಿ ಒಂದು 100 ಜನಕ್ಕೆ ಬಂದಂಥ ಭಕ್ತರಿಗೆ ವಾಗ್ದಾನ ಕೊಟ್ಟು ಮನ್ಯಾಗ ಇರೋಂಥ ಭಕ್ತರ ಕಷ್ಟ ದೂರ ಮಾಡಿ ನಮಗೆ ಹೊಲದು ಬಂದಾಳ. ನಮ್ಮ ಜೀವ ಉಸಿರು ಇರೋವರೆಗೂ ಆ ತಾಯಿ ಚಾಕ್ರಿ ನಾವು ಮಾಡ್ತೇವೆ. ನಮ್ಮ ಮನೆಯಲ್ಲಿ ಇವತ್ತು ಬಡತನ ಇರ್ಬೋದು, ಏನೋ ಕಷ್ಟ ಸುಖ ಇರ್ಬೋದು, ಎಲ್ಲ ಆ ತಾಯಿದೈತ್ರಿ. ಆಕಿ ಹೆಂಗೆ ನಡ್ಸಾತಾಳ ನಾವು ಹಂಗೆ ನಡ್ಕೊಂಡು ಹೊಂಟೇವಿ. ಹಿರಿಯರು ಮಾಡಿದ್ದಂಥದ್ದು ನಾವು ಮುಂದುವರ್ಸಾತೀವಿ ಅಷ್ಟೇ ರೀ, ಇನ್ನೇನಿಲ್ಲ. ನಾ ಮನೆ ತಾಯಿಗೆ ಹೇಳ್ಕೊಳ್ಳೋದು ಎಲ್ಲವ ಇರೋ ಮನೆಗೆ ನಾವು ಸೊಸೆಯಾಗಿ ಬಂದೇನಿ. ಸೊಸೆಯಾಗಿ ಬಂದ ಮೇಲೆ ಆಕಿ ನಮ್ಮ ತಾಯಿ ಮನೆಯಲ್ಲಿ ಆಗಿರ್ಬೋದು, ಎಲ್ಲ ಗಂಡನ ಮನ್ಯಾಗ ಆಗಿರ್ಬೋದು, ಕಷ್ಟ ಸುಖಗಳು ಭಾಳ ಕೊಟ್ಟರು ಕೂಡ ಮುಂದೆ ಒಂದು ದಿನ ಸುಖಲಿಂತ್ರ ನಡೆಸ್ತಾಳ ಅನ್ನೋ ನಂಬಿಕೆ ಮೇಲೆ ಆಕಿಗೆ ಹೊತ್ಕೊಂಡು ನಾವು ಮಾಡತ್ತೇವೆ. ಅಕ್ಕಿದೈತಿ ಎಲ್ಲ ಬರ್ತೇವೆ. ಇದನ್ನೇನು ಕೊಟ್ಟಿದಾರಲ್ಲ ಸರ್, ಇದೆಲ್ಲ ಭಕ್ತರು ಮಾಡ್ಸಿರ್ತಾರೆ. ಈಗ ಇವೆಲ್ಲ ಏನು ಕಡಿಗೆಗಳದಾವಲ್ಲ ಸರ್, ಮೂಗುತಿ ಇರ್ಬೋದು, ಪದಕ ಸರ ಇರ್ಬೋದು, ಭಕ್ತರು ಎಲ್ಲ ಬಂಗಾರ ಸರ್. ಆಕಿ ಭಕ್ತರು ಬಂದಾರ, ಇನ್ನೊಂದು ಗಾಡಿಯಲ್ಲಿ ಬರ್ತಾ ಇದಾರ. ಆಕಿ ಅಂತ ನಡ್ಕೊಂಡಂತ ಭಕ್ತರಿಗೆ ಆಕಿ ಇವತ್ತು ಏನ್ ಬೆಳ್ಯಾರ ಅದು ಕೊಟ್ಟಿದ್ದು ಮಾತ ಇಲ್ರಿ. ಬೇಡ್ಕೊಳಕ್ ಸೌದತ್ತಿಗೆ ಬರ್ಬೇಕೇನಿಲ್ಲ ಸರ್. ಎಲ್ಲಿ ಜಾಗ ಇರ್ತೈತಿ, ಎಲ್ಲಿ ಇರ್ತಾಳ ಎಲ್ಲಮ್ಮ ಸರಿಕೆ. ಮನಸ್ಸಲ್ಲಿ ಇರ್ತದೆ ಅದೇ ಸೌದತ್ತಿ, ಅಲ್ಲೇ ಭಗವಂತ. ಮನಸ್ಸಲ್ಲಿಯೋ ಅಲ್ಲೇ ಮಹಾದೇವ. ನೀವ್ ಬೇಡ್ಕೊಡ್ರಿ ಸಮೀರ, ನಿಮ್ಮ 1000 ಅಲ್ಲ ಕೋಟಿ ಫಾಲೋವರ್ಸ್ ಆಗ್ಲಿ ಅಂತ ಬೇಡ್ಕೊಡ್ರಿ. ಎಲ್ಲೋಗ ಆಗಿಲ್ಲ ಅಂದ್ರೆ ಅವಾಗ ಹೇಳ್ರಿ. ನಿಮ್ದ ಒಂದು ನಾವು ನೋಡ್ತೀರಿ ನಿಮ್ಮ ಚಾನಲ್ ನೋಡಿ, ಅದಕ್ಕೆ ನಮ್ಮ ತಂಗಿಯರ್ ಹೇಳಿದ್ರಿ ನೋಡ್ರಿ, ನಾವು ನೋಡ್ತೇವಲ್ಲ ಯೂಟ್ಯೂಬ್ನಾಗ ಅವ್ರು ಬಂದಾರ ಅಣ್ಣಾರಿ ಇಲ್ಲ ಅಂತ ಹೇಳಿ. ಈಗ ನಾವು ವರ್ಷಕ್ಕೊಮ್ಮೆ ತೊಗೊಂಬರ್ತೇವೆ ಅಮ್ಮಗ. ಈ ಅಗಿ ಹುಣ್ಣಿಮೆ ಮುಂದೆ ಅಕ್ಕಿದು ಪಡ್ಲಿಗೆ ತುಂಬಿಸ್ತೇವೆ ಇಲ್ಲಿ ಬಂದು. ಅದಕ್ಕೆ ಮಕ್ಳು ಮರಿಗೆ ಎಲ್ಲ ರಜೆ ಇರೋದಕ್ಕೆ ಭಕ್ತರ ಜೊತೆ ಪ್ರತಿ ಹುಣ್ಣಿಮೆಗೂ ಬರ್ತೇನೆ ರೀ. ಆದರೆ ಅಮ್ಮಗೆ ತರೋದು ವರ್ಷಕ್ಕೆ ಒಂದೇ ಸಲ. ಯಜಮಾನ್ರು ಡ್ಯೂಟಿಗೆ ಹೋಗೋದ್ರಿಂದ, ಮಕ್ಳು ಸ್ಕೂಲ್ಗೆ ಇರೋದ್ರಿಂದ ಅಮ್ಮಗೆ ತರೋಕ್ಕಾಗಲ್ಲ, ದೂರ ದಾರಿ. ನಮ್ಮ ತಾಯಿ ಇವತ್ತಿಲ್ಲ ನಾಳೆ ಆಕಿ ಸ್ವಂತ ಕಾರಲ್ಲಿ ಬರ್ತಾಳ ಅನ್ನೋದು ವಾಗ್ದಾನ ಕೊಟ್ಟಾಳ, ಬರ್ತಾಳ. ಸ್ವಂತ ಕಾರು? ಹೌದ್ರಿ. ಅಮ್ಮಗೆ ಇನ್ನ ಕಡಿಮೆ ಐತೆ ಸರ್. ನೆಕ್ಸ್ಟ್ ಇಯರ್ ಕಾರ್ನೇ ಬರ್ತಾಳ್ರಿ ಅಮ್ಮ. ಹೇಳಿ ಅಮ್ಮ ಉದೋದು ಒಂದ್ಸಲ ಹೇಳಿ ಒಂದ್ಸಲ.
ಬರ್ರಿ ನಾಳೆ ಅಮ್ಮನ ಪಡ್ಲಿಗೆ ತುಂಬಿಸ್ತೇವಿ, ಎಲ್ಲರೂ ಬಂದು ಬುತ್ತಿ ಉಂಡ್ರಿ, ಈಗ ಪೂಜೆ ಮಾಡ್ತೇವಿ. ಆಗ್ಲಿ ಎಂತ ಕಾನ್ಸೆಪ್ಟ್ ನೋಡಿ ಸರ್ ನಮ್ಮ ಕಲ್ಚರಲ್ಲಿ. ಅಂದ್ರೆ ಗುಡಿಗೆ ನೀವು ಇಲ್ಲೇ ಬರ್ಬೇಕಾಗಿಲ್ಲ, ನೀವು ಇದ್ದ ಜಾಗನೇ ಕೈಲಾಸ. ಅಂದ್ರೆ ಹೆಸರೇ ಹಂಗಿದೆ ಸರ್. ರೇಣುಕಾ ಅಂತಂದ್ರೆ ರೇಣು ಅಂದ್ರೆ ಅಣು, ಅಣು ರೇಣು ತೃಣ ಕಾಷ್ಟ, ಅಟಮ್ ಪ್ರತಿ ಒಂದು ವಸ್ತು ಒಳಗೂ ಇರ್ತೈತೆ ಸರ್. ರೇಣು ಅಂತಂದ್ರೆ ಪ್ರತಿ ಒಂದು ಕಡೆ ಕಣದೊಳಗೂ ಇರ್ತಾಳೆ ಸರ್. ಹಂಗಾಗಿ ಕಣದಲ್ಲೂ ಭಗವಂತ ಅಂತ ಏನ್ ಕರಿತೇವೆ ಸರ್, ಹಂಗ ರೇಣುಕಾ ಪ್ರತಿ ಒಂದು ಕಣದೊಳಗೂ ಅದಾಳ ಸರ್. ನೆನೆಸ್ಬೇಕಷ್ಟ ಸರ್ ಅಕ್ಕಿ. ಸರ್ ರೇಣುಕಾ ಅಂದ್ರೆ ಪದದ ಅರ್ಥ ಅದು ಸರ್. ಪ್ರತಿ ಕಣದಲ್ಲೂ ಇದೀನಿ ನಾ ಎಲ್ಲಾ ಕಡೆನೂ ಅದೀನಿ, ನೀವು ನನ್ನ ನೆನೆಸ್ಬೇಕು ಅಂತ ಅಷ್ಟ ಸರ್. ಸೊ ಹಾಗಾಗಿ ಈಗ ನೋಡ್ರಿ, ನೀವು ಆಕಿನ ಆರಾಧನೆ ಮಾಡ್ರಿ ಅಂತ ಬೆಳಕನ್ನ ಆರಾಧನೆ ಮಾಡೋದು ಭಾಳ ಕಷ್ಟ ಸರ್. ಬಟ್ ಅದನ್ನೇ ಒಂದು ಚಿತ್ರ ರೂಪದೊಳಗೆ ಆರಾಧನೆ ಮಾಡೋದಂದ್ರೆ ಭಾಳ ಸುಲಭ. ಹಾಗಾಗಿ ಅವಳಿಗೆ ಒಂದು ಆಕಾರ ಕೊಟ್ಟು ಆ ಆಕಾರದೊಳಗೆ ಅವಳನ್ನು ಪೂಜೆ ಮಾಡು. ಈ ಥರ ಭಕ್ತರು ಮನೆಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಪೂಜೆ ಮಾಡ್ಕೊತಿರ್ತಾರೆ. ಇದೆಲ್ಲ ಜಾಗ ಇದೆಯಲ್ಲ ಸರ್, ಅಷ್ಟು ಜಾಗ ಹಂಗೆ ಸರ್. ಇವೆಲ್ಲ ಜಾಗ ಇದಾವಲ್ಲ ಸರ್, ಬೇರೆ ಎಲ್ಲ ಅಮ್ಮನ ಸರ್. ಎಲ್ಲರ ಅಮ್ಮ ಎಲ್ಲಮ್ಮ ಅದಕ್ಕೆ ಸರ್. ಮೇಲೆ ಅಗ್ರಸ್ಥಾನದೊಳಗೆ ಗಣಪತಿ ಸರ್, ಮೂಲಾಧಾರದ ದೇವರು. ಅದಾದ ನಂತರ ಅವ್ರೇನು ನಾ ಹೇಳಿದೆಲ್ಲ ಸರ್, ನಾಥ ಪಂಥದವರು, ಅವರು 9 ಮಂದಿ ನಾಥ ಪಂಥದವರು. ಅದಾದ ನಂತರ ಬರೋದೇ ಸಪ್ತಋಷಿಗಳು. ಸಪ್ತಋಷಿಗಳ ಅಗ್ರಸ್ಥಾನ ಬರೋದೇ ಶಿವ, ಮಧ್ಯ ಇರೋದು. ಊದ ಊದ ಅಂದಾಳೆಲ್ಲಮ್ಮ ಅಂಗಳಾಗನೀತ, ಊದ ಊದ ಅಂದಾಳೆಲ್ಲಮ್ಮ ಅಂಗಳಾಗನೀತ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.